ನಮ್ಮ ಮಮ್ಮಿ ಬಂದರೆ ಏನು ನನಗೆ ಅಡ್ವಾಂಟೇಜ್ ಅಂತಂದರೆ ನಿದ್ದೆ ಮಾಡ್ಬೋದು. ನಮ್ಮ ಮಮ್ಮಿ OnePlus 5 ಮಿಸ್ ಆಗಿ ಜಾರ್ ಬಿದ್ದೋಯ್ತು. ಹಿಂದೆಗಡೆ ಫುಲ್ ಪ್ಯಾನಲ್ಲೇ ಹೆಂಗೆಂಗೋ ಹೊಡೆದೋಗ್ಬಿಡೈತೆ. ನನಗೆ ಎಷ್ಟು ಬೇಕು ಅಷ್ಟು ಹಾಕ್ಸ್ಕೊಂಡಿರ್ತೀನಿ, ಕೂರ್ಸ್ಕೊಬಿಟ್ಟು ತಿನ್ನು ಅಂತ ಅಂದ್ಬಿಟ್ಟು ಕೂತಿಗೆ ತನಕ ತರಿಸ್ತಾರೆ. ಮಾಮ್ ನಮ್ಮ ಅಪ್ಪ ಇದ್ರೆ ಗೈಸ್ ಮಾತಾಡೋದು, ಇಲ್ಲಾಂದ್ರೆ ಅವಳು ಮಾತೇ ಆಡೋದು. ಎಷ್ಟು ಬಿಸಿಲು ಅಂತಂದ್ರೆ ಫೋನ್ ಹೀಟಾಗಿ ಕೈಯಲ್ಲಿ ಹಿಡ್ಕೊಳಕ್ ಆಯ್ತಿಲ್ಲ, ಅಷ್ಟ್ರ ಮಟ್ಟಿಗೆ ಆಯ್ತೈತೆ ಫೋನು. ಎಲ್ಲರೂ ಕಾಲೇಜಿಗೆ ಎಷ್ಟು ಚೆನ್ನಾಗಿ ನಡ್ಕೊಂಡು ಹೋಯ್ತವ್ರೆ, ಟೆನ್ಷನ್ ಇಲ್ದೇನೆ. ನಾನು ಮಾತ್ರ ಹಿಂಗೆ ಅಲ್ದಾಡ್ತಾ ಇದ್ದೀನಿ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ತುಂಬ ಗ್ಯಾಪ್ ಆಗೋಗಿತ್ತು. ಅದಲ್ಲದೆ ಯಾವುದೂ ಒಕೇಶನ್ಸು ಇರಲಿಲ್ಲ ಹೋಗೋದಕ್ಕೆ ಅಂತ ಇತ್ತು, ಬಟ್ ನನ್ನ ಕೈಲಿ ಹೋಗೋಕ್ಕಾಗಿರಲಿಲ್ಲ. ಹಂಗಾಗಿ ಇವತ್ತು ಆ್ಯಸ್ ಯೂಶ್ವಲ್ ಗೌಡ್ಗೆರೆಗೆ ಹೋಗ್ತಾಯಿದ್ದೀನಿ. ಬಟ್ ಅವಾಗೆಲ್ಲ ಒಬ್ಬೊಬ್ಬಳೆ ಹೋಗ್ತಾಯಿದ್ದೆ. ಇವತ್ತು ನಮ್ಮ ಅಮ್ಮ ಬರ್ತಾರೆ ನನ್ನ ಜೊತೆ ಫ್ರೀಯಾಗಿ, ಅದಕ್ಕೆ ಹೋಗ್ತಾಯಿದ್ದೀನಿ. ಬೆಳಗ್ಗೆ ಏನಾಯಿತು ಅಂತಂದರೆ ಚಾರ್ಜಿಗೆ ಹಾಕಿದೆ ಗೈಸ್. ಹಾಕ್ಬಿಟ್ಟು ಫೋನ್ನ ಎತ್ತಿ ಬ್ಯಾಗಲ್ಲಿ ಹಾಕೊಳ್ಳೋದ ಅಂತ ಹೋದೆ. ಐಫೋನು ಇತ್ತು, OnePlus ಇತ್ತು. OnePlus 5 ಮಿಸ್ ಆಗಿ ಜಾರ್ ಬಿದ್ದೋಯ್ತು. ಹಿಂದೆಗಡೆ ಫುಲ್ ಪ್ಯಾನಲ್ಲೇ ಹೆಂಗೆಂಗೋ ಹೊಡೆದೋಗ್ಬಿಡೈತೆ. ನೋಡ್ಬೇಕು ಏನಾಗುತ್ತೆ ಅಂತ. ತುಂಬ ಜೋಪಾನವಾಗಿ ಇಟ್ಕೊಂಡು ಇದೆ ಗೈಸ್. ಯಾಕಂತಂದರೆ ನಮ್ಮ ಮಮ್ಮಿ ಕೊಡಿಸಿದಂಥ ಮೊದಲನೇ ಗಿಫ್ಟು ಅದು ನನಗೆ. ಹಾಗಾಗಿ ತುಂಬ ಜೋಪಾನವಾಗಿ ಇಟ್ಕೊಂಡಿದ್ದೆ. ಇಷ್ಟು ಹೆಚ್ಚು ಕಮ್ಮಿ 4 ಇಯರ್ಸ್ ಆಯ್ತಲ್ವಮ್ಮ, 4 to 5 ಇಯರ್ಸ್ ಆಗಿತ್ತು ಗೈಸ್. ನಾನು ಡಿಗ್ರಿ ಫಸ್ಟ್ ಇಯರಲ್ಲಿದ್ದಾಗ ನಮ್ಮಮ್ಮ ಗಿಫ್ಟ್ ಕೊಡಿಸಿದ್ದು ಫಸ್ಟ್ ಫೋನು ಅಂತ. ಯಾರಿಗೂ ಕೊಡದೆ ಕಾಪಾಡ್ಕ ಇಟ್ಕೊಂಡಿದ್ದೆ. ಐಫೋನ್ ಬಂದಿದ್ರು ಹಿಂಗೆ ಹೊಡೆದಾಕೊಂಡೆ. ಬೇಜಾರಾಗ್ತಾಯಿದೆ ಬೆಳಗ್ಗೆನೆ. ನೋಡಬೇಕು ಶಾಪಿಗೆ ತೊಗೊಂಡೋಗಿ ಏನು ಚಾರ್ಜಸ್ ಆಗುತ್ತೆ ಏನಂತ. ಮಮ್ಮಿ ಅಳು ನೀನು ಫೋನ್ ಹೊಡೆದಾಕ್ಬಿಟ್ನಲ್ಲ ಅಂತ ಬಂದದ ಬೇಸರ ಆಗ್ತಾಯಿದೆ ಗೈಸ್. ಎಷ್ಟು ಮಟ್ಟಿಗೆ ಹೊಡೆದೋಗೈತೆ. ಜಸ್ಟ್ ಇಷ್ಟು ಅಷ್ಟೊಂದು ಹೈಟಿಂದನೂ ಬೀಳಲಿಲ್ಲ ಅದು. ಅದೇನಕ್ಕೆ ಅಷ್ಟು ಬೇಗ ಆ ಥರ ಹೊಡೆದೋಯ್ತೋ ಗೊತ್ತಿಲ್ಲ. ಆದರೂ ಬೇಜಾರಾಯಿತು. ಬನ್ನಿ ಇವಾಗ ಬಸ್ ಹಚ್ಕೊಂಡು ಹೋಗೋಣ. ನಾವು ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ಕಮ್ ಲೆಟ್ಸ್ ಗೋ. ಕೇಶುಳು ನಮ್ಮ ಮನೆ ಹತ್ರ ಇರೋ ಪಾಪು ರಿಷಿ ಅಂತ ಹಿಂಗೆ ದಿನ ಬಂದ್ಬಿಟ್ಟು ನಮ್ಮ ಅಪ್ಪನ ಹತ್ರ ಚಾಕಿ ಕೊಡಿ ಅಂತ ಕೇಳ್ತಾಳೆ. ಚಾಕಿ ಕೇಳ್ಬಿಡು, ಎಲ್ಲಿ ಚಾಕಿ ತಾತ ಹೇಳ್ಬಿಟ್ರೆ ಇವಾಗ ತಾತನ ಹತ್ರ ಚಾಕಿ ಕೊಡಿಸ್ತೀನಿ. ಇಲ್ಲ ಕೊಡಲ್ಲ ನಾನು ನಿಂಗೆ. ನಮ್ಮ ಅಪ್ಪ ಇದ್ರೆ ಗೈಸ್ ಮಾತಾಡೋದು, ಇಲ್ಲಾಂದ್ರೆ ಅವಳು ಮಾತೇ ಆಡಲ್ಲ. ಬಾಯ್ ಮಾಡ್ಬಿಡು ಹೋಗ್ಲಿ. ಬಾಯ್ ದೀಪಕ್ ಅನ್ಬಿಡು. ಜೋರಾಗಿ ಹೇಳು. ನೋ ಗೈಸ್, ಇವತ್ತು ಲೊಕೇಶನ್ ಚೇಂಜ್ ಮಾಡಿದ್ದೀವಿ. ಅಂದರೆ ಲೈಕ್ ನಮ್ಮದು ಡೌನ್ ಸೈಡಲ್ಲಿ ಒಂದು ಬಸ್ ಸ್ಟಾಪ್ ಇತ್ತು, ಅಲ್ಲಿ ಬಿಟ್ಟು ಈ ಕಡೆ ಸೈಡ್ ಬಂದಿದ್ದೀವಿ. ಮೇಲ್ಗಡೆ ಬರ್ತಾ ಇದೆಯಾ? ಯಾವುದೋ ಬಸ್ ಬರ್ತೈತೆ ಅಂತೆ ಗೈಸ್, ಹತ್ಕೊಳ್ಳೋದ ಬನ್ನಿ ಗೈಸ್. ಇವಾಗ 8:45 ಆಗಲೇ ನೋಡಿ ನಮ್ಮ ಮೈಸೂರು ಯಾವ ಮಟ್ಟಿಗೆ ರಶ್ ಆಗೈತೆ ಅಂತ. ವೀಕೆಂಡ್ಸ್ ಅಲ್ವಾ, ಎಲ್ಲರೂ ಎಲ್ಲೆಲ್ಲಾದರೂ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿರ್ತಾರೆ. ನಾವು ವಿ ಆರ್ ಗೋಯಿಂಗ್ ಟು ಶಬರ್ ಬಸ್ ಸ್ಟ್ಯಾಂಡ್, ಅಲ್ಲ ಶಬರಿ ಬಸ್ ಸ್ಟ್ಯಾಂಡ್ ಅಲ್ವಮ್ಮ, ಶಬರಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾಯಿದ್ದೀವಿ ನಾವು. ಶಬರ್ ಬಸ್ ಸ್ಟ್ಯಾಂಡಿಗೆ ನಡ್ಕೊ ಬಂದಿದ್ದೀವಿ ನಾವು. ಇವಾಗ ಸರ್ಚಿಂಗ್ ಫಾರ್ ಗೌಡ್ಗೆರೆ ಬಸ್ಸು. ಏನೋ ಜಾಸ್ತಿ ಅಂತ ಆರನ್ ಹೊಡಿದ್ಯಾ ಏನಂತಂದರೆ ಏನು ನೋಡಿ, ಎಲ್ಲರೂ ಕಾಲೇಜಿಗೆ ಎಷ್ಟು ಚೆನ್ನಾಗಿ ನಡ್ಕೊಂಡು ಹೋಯ್ತವ್ರೆ, ಟೆನ್ಷನ್ ಇಲ್ದೇನೆ. ನಾನು ಮಾತ್ರ ಹಿಂಗೆ ಅಲ್ದಾಡ್ತಾ ಇದ್ದೀನಿ. ನಾನು ಹೇಳ್ದೆ ನಮ್ಮ ಮಮ್ಮಿಗೆ ನಾನು ಕಾಲೇಜಲ್ಲಿ ಹೋಯ್ತೀನಿ ಅಂತ. ನಮ್ಮ ಮಮ್ಮಿನೇ ಬೇಡ ನೀನು ಓದಿದ್ದು ಸಾಕು ಅಂತ ಬಿಡಿಸ್ಬಿಟ್ರು ಗೈಸ್. ಏನಿಲ್ಲ ಗೈಸ್, ಆ್ಯಕ್ಚುಲಿ ನಮ್ಮಮ್ಮ ಹೇಳಿದ್ರು MBA ಮಾಡಿ ದಬಾಕು ಅಂತ. ನಾನು ನಮ್ಮ ಇದರಲ್ಲಿ ಏನು ಮಾಡಿದ್ರು ಮೈಸೂರಲ್ಲಿ ಪ್ರಯೋಜನ ಇಲ್ಲ. MBA ಮಾಡಿದವರು ಪಾಪ ನಾನು ಮಾಡೋ ಕೆಲಸನೇ ಮಾಡ್ತವ್ರೆ ಅಂತಂದ್ಬಿಟ್ಟು ಸಾಕು ನನಗೆ BB ಅಂತಂದ್ಬಿಟ್ಟು ಡಿಗ್ರಿಗೆ ಮುಗಿಸ್ಕೊಬಿಟ್ಟೆ. ನೋಡೋಣ ಇವಾಗ ಗೌಡ್ಗೆರೆ ಬಸ್ ಎಲ್ಲೈತಿ ಅಂತ ಗೈಸ್. ನಾನು ಮಾತಾಡೋ ಟೈಮಲ್ಲಿ ಯಾರೋ ನೋಡ್ತಾರೆ ಗೈಸ್. ಫಸ್ಟ್ ಟೈಮ್ ಹೇಳ್ಬೇಕಂತಂದರೆ ಗೌಡ್ಗೆರೆದು ಇಷ್ಟರ ಮಟ್ಟಿಗೆ ಕಮ್ಮಿ ಜನ ಇರೋದು ಅಂತಂದರೆ
ಮೇ ಬಿ ಸ್ಯಾಟರ್ಡೆ ಬಂದಿದ್ದೀನಲ್ಲ ಅದಕ್ಕೆ ಈ ಥರ ಅನಿಸುತ್ತೆ ಅಲ್ವಮ್ಮ. ಮಾತಾಡಬೇಕು ಮಮ್ಮಿ, ಒಮ್ಮತದಿಂದ ಮಾತಾಡಿ, ಮುಕ್ತವಾಗಿ ಮಾತಾಡಿ. ಉಪ್ಪಿಟ್ಟು ಬಾಯಿಗೆಲ್ಲ ಮಾಡ್ಕೊಂಡು ಸೊ ಹೋಗೋಣ ಗೈಸ್. ಆ್ಯಕ್ಚುಲಿ ನಂದು ಪ್ರೀವಿಯಸ್ 2 ವ್ಲಾಗ್ ಹಿಂದೆ ಅನಿಸುತ್ತೆ, ಅಲ್ಲಿ ಡ್ರೈವರ್ ಅವ್ರನ್ನ ರೆಕಗ್ನೈಸ್ ಮಾಡಿ ಬಂದಿದ್ದು ನಾನು, ಇದೇ ಇರ್ಬೋದು ಅಂತ ಅಂದ್ಕೊಂಡು. ಸೊ ಅದೇ ಬಸ್ಸು. ಇವಾಗ ಗೌಡಗೆರೆಗೆ ಹೋಗಿ ರಥಗಳನ್ನ ಸ್ಟಾರ್ಟ್ ಮಾಡುವ ಗೈಸ್. ಈಗಷ್ಟೇ ನಾವು ಮೈಸೂರು ಅಂತ ಇದ್ದೀನಿ, ಗೌಡಗೆರೆಗೆ ಬಂದಿದ್ದೀವಿ. ಏನಕ್ಕೆ ಅಂತಂದರೆ ನಿದ್ದೆಗಣ್ಣು ಗೈಸ್. ನಮ್ಮ ಮಮ್ಮಿ ಬಂದರೆ ಏನು ನನಗೆ ಅಡ್ವಾಂಟೇಜ್ ಅಂತಂದರೆ ನಿದ್ದೆ ಮಾಡ್ಬೋದು ನಮ್ಮ ಮಮ್ಮಿ. ಇನ್ನೇನು ಮಾಡೋದಾ, ನೀನು ನೋಡಿದ್ರೆ ಮಲ್ಕೋಬೇಕು ಅನಿಸುತ್ತೆ ನನಗೆ, ಅದಕ್ಕೆ ಮಲ್ಕೋತೀನಿ ನಾನು. ನಿಮಗೂ ಹಂಗೆ ಅನಿಸುತ್ತೆ ಅಲ್ವಾ ಗೈಸ್? ನಿಮ್ಮ ಅಮ್ಮಂದಿರನ್ನ ನೋಡಿದ್ರೆ ಏನೋ ಒಂಥರ ಚೆನ್ನಾಗಿ ನಿದ್ರಾ ದೇವತೆ ಕರೀತಾ ಇದ್ದಾರೆ, ಇರಮ್ಮ ಕೂದಲು ಸರಿ ಮಾಡ್ಕೋಬೇಕು ಅಂತ ಅನ್ಸಲ್ವಾ ಗೈಸ್? ಅದಕ್ಕೆ ನನಗೂ ಹಂಗೆ ಅನಿಸ್ತು, ಮಲ್ಕೊಂಡೆ ಅಷ್ಟೇ. ಅದರಲ್ಲೇನು ತಪ್ಪಿದೆ? ಏನೂ ಇಲ್ಲ ತಾನೆ. ನೀನು ಮಲ್ಕೋತಿದ್ದೀಯಾ ತಾನೆ? ನಮ್ದಾರ ನೈಟ್ ಡ್ಯೂಟಿ ಹಾಂ, ಮಲ್ಕೋಬೇಕು. ನಂದು ನೈಟ್ ಡ್ಯೂಟಿ. ಐ ಆಮ್ ಆಲ್ಸೋ ನೈಟ್ ಡ್ಯೂಟಿ. ಬಂದೆ ಗೈಸ್. ಇವಾಗ ಹೋಗೋಣ ಬನ್ನಿ. ಇವತ್ತು ಮೋಸ್ಟ್ ಪ್ರಾಬಬ್ಲಿ ಜಾಸ್ತಿ ರಶ್ ಇರಲ್ಲ ಗೈಸ್, ಹಾಗಾಗಿ ಬೇಗ ದರ್ಶನ ಮಾಡಿ ಬೇಗ ವ್ರತ ಕಂಪ್ಲೀಟ್ ಮಾಡಿ ವಾಪಸ್ ಮನೆಗೆ ಹೋಗ್ಬಿಡೋಣ ಬನ್ನಿ ಗೈಸ್. ಸಂಡೇ ಟೈಮ್ ಬಂದಾಗ ನೀವೇ ನೋಡಿದ್ರಲ್ಲ, ಅಷ್ಟೊಂದು ರೌಂಡ್ ಹೋಗ್ಬೇಕಿತ್ತು. ಬಟ್ ಇವಾಗ ಸ್ಟ್ರೇಟ್ ಇದೇ ಲೈನ್, ಒಂದೇ ಲೈನಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಬರೋದೇ. ಇವಾಗ ಬೇಗ ಆಗುತ್ತೆ ಗೈಸ್ ದರ್ಶನ. ಇವಾಗಷ್ಟೇ ದರ್ಶನ ಚೆನ್ನಾಗಿ, ಆ್ಯಕ್ಚುಲಿ ಹೇಳ್ಬೇಕಂತಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಸಂಡೇಸ್ ಬಂದರೆ ತುಂಬ ಗಜ್ಜಿ ಬಿಜಿಲಿ ದರ್ಶನ ಆಗುತ್ತೆ. ಸ್ಯಾಟರ್ಡೇಸ್ ಬಂದರೆ ಈ ಥರ ನೆಮ್ಮದಿಯಾಗಿ ಪೀಸಾಗಿ ದರ್ಶನ ಮಾಡಿಕೊಂಡು 5 ನಿಮಿಷಕ್ಕೆಲ್ಲ ದರ್ಶನ ಮುಗೀತು. ನೀಟಾಗಿ ಕ್ಯೂ ಇರಲಿಲ್ಲ, ಏನೂ ಇರಲಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಒಂದು 10-15 ನಿಮಿಷಕ್ಕೆಲ್ಲ ನಿಮ್ಮದು ವ್ರತನೂ ಕಂಪ್ಲೀಟ್ ಆದರೂ ಆಗಬಹುದೇನೋ ಅಲ್ವಮ್ಮ? ಸ್ಯಾಟರ್ಡೇಸೇ ಬನ್ನಿ ಗೈಸ್. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ನಾನು ಪ್ರೀವಿಯಸ್ ಎಲ್ಲ ಸ್ಯಾಟರ್ಡೇಸೇ ಬರ್ತಾಯಿದ್ದಿದ್ದು. ಈ ಇಯರ್ ಏನೋ ಈ ಥರ ಬಂದುಬಿಟ್ಟೆ, ಏನೋ ಮಾಡೋಕ್ಕಾಗಲ್ಲ. ಇನ್ಮೇಲಿಂದ ನಾನು ಸ್ಯಾಟರ್ಡೇನೇ ಬರ್ತೀನಿ. 2 ವಾರ ಏನೋ ಪೆಂಡಿಂಗ್ ಇದೆ, ಮುಗಿಸೋಣ ಬನ್ನಿ. ಈಗ ಕಾಯಿ ತೊಗೊಂಡು ವ್ರತ ಸ್ಟಾರ್ಟ್ ಮಾಡೋಣ. ಆಮೇಲೆ ಬಾವಿಯವ್ರು ಬರ್ತೀರಾ, ಅಮ್ಮ ತೊಗೊಂಡ್ಮೇಲೆ ಬರ್ತೀರಾ, ಒಬ್ರೊಬ್ರು ಮಾಡ್ತಾರೆ ಅಂದರೆ ಅವ್ರು ಕಟ್ತಾರೆ, ನಾವೇ ಕಟ್ಕೊಂಡು ಹೋಗ್ಬಿಟ್ಟು ಮೇಗೆ ಬರೋಕ್ಕಿಲ್ಲ. ಅವ್ರನ್ನ ಇಳಿಸ್ಕೊತಾರೆ, ಎಲ್ಲೂ ಕಟ್ಟೋಕ್ಕಿಲ್ಲ, ತೂದು ಎಸ್ಬಿಟ್ಟು ಹೋಗ್ತಾರೆ. ಆಮೇಲೆ ಕೆಲಸ ಮಾಡಿಲ್ಲ ಅಂದ್ರೆ ಏನು ಮಾಡ್ತಾರೆ ಅಂದ್ರೆ ಏನಂತ ಹೇಳಿ, ಈ ಕ್ಷೇತ್ರಕ್ಕೆ ಬಂದು ಏನು ಈ ಕ್ಷೇತ್ರದ ಏನು ಮಹಿಮೆ, ಎಲ್ಲ ಡೋಸ್ ದುಡ್ಡು ಮಾಡಿ ನಿಂತಾರೆ ಅಂತಾರೆ. ದುಡ್ಡು ಮಾಡಿ ನಿಂತಿದ್ರೆ ಅಮ್ಮ ಇಲ್ಲೆಲ್ಲ ಸೀಟ್ ಹಾಕ್ಸಿ ನೆಲ್ ಮಾಡಿ ಇಲ್ಲೆಲ್ಲ ಇದರಿಂದ ರಪ್ಪ ತಯಾರು ಮಾಡಿಸ್ಬೋದಾಯ್ತು. ಯಾಕೆ ಹೇಳಿ, ಇಲ್ಲಿ ಭಕ್ತರುಗಳು ಬಂದವರು ಒಳ್ಳೇದಾಗಲಿ ಈ ಕ್ಷೇತ್ರದಲ್ಲಿ. ಆಡ ಸುತ್ತಿರ್ಕೊಂಡು ಅರಕೆ ಕಾಯಿನ ದೇವ್ರಿಗೆ ಏನು ಅರಕೆ ಮಾಡ್ಕೊಂಡವ್ರು ಅದನ್ನ ನೆನೆಸ್ಕೊಂಡು ದೇವ್ರಿಗೆ ಕಟ್ಟೋದು. ಈ ಥರ 7 ಪ್ರದಕ್ಷಿಣೆ ಹಾಕಬೇಕು ಬಸವನ ಸುತ್ತ. 7 ಸುತ್ತ ಆದಮೇಲೆ ನಮ್ಮ ಮನಸ್ಸಲ್ಲಿ ಏನೈತೆ ಅದನ್ನ ಬೇಡ್ಕೊಂಡು ಅರಕೆ ಕಾಯಿನ ನೀಟಾಗಿ ಕಟ್ಟಬೇಕು. ಅದು ಕೆಳಗಡೆ ಬೀಳಬಾರ್ದು, ಮತ್ತು ಸಿಕ್ಕದ ಕಡೆ ಹಾಕಬಾರ್ದು, ಟೈಟಿಗೆ ನೀಟಾಗಿ ಕಟ್ಟಬೇಕು. ಇನ್ನು ಒಳಗೆ ಸೇರಿಸು ನೀಟಾಗಿ. ಕೈ ಮುಕ್ಕು.
ಒಳ್ಳೇದು ಮಾಡವತ್ತ. ಮೇಲ್ಗಡೆಯಿಂದ ನೀರು ಕಾವೇರಿ ಚಿಲುಮೆ ಥರ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಆರ್ಥಿಕವಾಗಿ ಏನಾರ ಪ್ರಾಬ್ಲಮ್ ಇದ್ದರೆ ಒಳ್ಳೇದು ಮಾಡು ತಾಯಿ ಅಂತ ಕೇಳ್ಕೊಂಡು ನಾವು ಉಪ್ಪನ್ನು ಕೈ ಮುಕ್ಕೊಂಡು ಇಲ್ಲಿಗೆ ಹಾಕಬೇಕು. ಉಪ್ಪು ಬಾ ಉಪ್ಕೊಂಡು ಬಾ ಆಯ್ತು. ಪಾಪ ಎಲ್ಲ ನಿವ್ಳ್ಸ್ ಹಾಕ್ತಾರೆ ಕಣೆ, ಹಂಗೆ ಹಾಕಂಗಿಲ್ವಾ? ಉಪ್ಪನ್ನ ಮುಖದಿಂದ ನಿವ್ಳ್ಸ್ ಹಾಕ್ತಾರೆ. ಈ ಥರ ನಿವ್ಳ್ಸ್ ಹಾಕ್ಬಿಡ್ತಾವ್ರೆ ಅಂತಂದು. ಬಾ ಆಯ್ತು ಬಾ. ಗೈಸ್ ನಂದು ಕಾಯಿ ಕಟ್ಟಿದ್ದು ಎಲ್ಲ ಅದು ಮುಗೀತು. ಇವಾಗ ನಾವು ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆಲ್ರೆಡಿ 12:30 ಆಗಿದೆ. ಸೊ ಹೋಗೋಷ್ಟರಲ್ಲಿ ಹಸುವಾಗುತ್ತೆ ಅಂತ ಅಂದ್ಬಿಟ್ಟು ಊಟ ಮಾಡ್ಕೊಂಡು ನಮ್ಮ ಮೈಸೂರು ಕಡೆ ಪ್ರಯಾಣ ಸಾಗದ. ರಶ್ ಇಲ್ಲ ಅಂತಂದ್ರು ಏನು ಬೇಜಾರು ಅಂತಂದರೆ ಬಿಸಿಲು ತಡೆಯೋಕ್ಕಾಯ್ತಾ ಇಲ್ಲ. ಎಷ್ಟು ಬಿಸಿಲು ಅಂತಂದರೆ ಫೋನ್ ಹೀಟಾಗಿ ಕೈಯಲ್ಲಿ ಹಿಡ್ಕೊಳಕ್ಕಾಯ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಆಯ್ತೈತೆ ಫೋನು. ಏನೂ ಮಾಡೋಕ್ಕಾಗಲ್ಲ. ಇನ್ನೂ ಸಮ್ಮರು ಸ್ಟಾರ್ಟ್ ಆಗಿಲ್ಲ ಅಲ್ವಮ್ಮ? ಇನ್ನೂ ಆಗಿಲ್ಲ ತಾನೆ, ಮಾರ್ಚ್ ಮಂತ್ಗೆ ತಾನೆ, ಮಾರ್ಚ್ ಅವ್ರ ಫೆಬ್ ಎಂಡಿಗೆ. ಬಟ್ ಆದರೂ ಇಷ್ಟು ಬೇಗ ಬಿಸಿಲು ಈ ಮಟ್ಟಿಗೆ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ವಿಂಟರು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾವು ಚಿಕ್ಕವರಿದ್ದಾಗೆಲ್ಲ ಸಮ್ಮರ್ ಅಂತಂದರೆ ಮಾರ್ಚು, ಅವಾಗ ನಮಗೆ ಸಮ್ಮರ್ ಹಾಲಿಡೇಸ್ ಕೊಡ್ತಿದ್ರಲ್ಲ, ನಾವು ಅವಾಗ ಫಿಕ್ಸ್ ಆಗಿದ್ವಿ ಮಾರ್ಚಲ್ಲೇ ಅಂತ. ಇವಾಗ ನೋಡಿದ್ರೆ ಯಾವ್ಯಾವ ಟೈಮಲ್ಲಿ ಏನೇನು ನಡೀತೈತೆ ಅಂತಲೇ ಗೊತ್ತಾಯ್ತಲ್ಲ ಗೈಸ್. ಇವತ್ತು ನೋ ಅನ್ನ ಸಾಂಬಾರ್ ಬಿಕಾಸ್ ಇನ್ನೂ ಇದೆ, ಬಟ್ ಇದು ಸ್ಪೆಷಲು. ಹಾಗಾಗಿ ಇದು ಪುಳಿಯೋಗರೆ ವಿತ್ ಚಟ್ನಿ. ಮೀ ಆ್ಯಂಡ್ ಮಾಮ್ ಈಟಿಂಗ್ ಪುಳಿಯೋಗರೆ ಆ್ಯಂಡ್ ಚಟ್ನಿ. ನನ್ನ ಪಕ್ಕ ಕುತ್ಕೊಳ್ಳೋರ್ಗೆ ಏನು ಬೆನಿಫಿಟ್ಟು ಅಂತಂದರೆ ನನ್ನ ತಟ್ಟೆಯಲ್ಲಿ ಏನೇನು ಈ ಥರ ಕಡಲೆಕಾಯಿ ಬೀಜ ಐತೆ ಅದೆಲ್ಲ ಹಿಂಗೆ ಕೊಟ್ಬಿಡೋದು ಅಲ್ವಮ್ಮ? ಹೌದಾ? ಚೆನ್ನಾಗಿದೆಯಾ? ನೈಸ್ ಗೈಸ್. ಊಟನೂ ಮುಗೀತು ನಮ್ಮದು. ಒಂದು ಮಟ್ಟಿಗೆ ಹೊಟ್ಟೆನೂ ತುಂಬಿಸ್ಕೊಬಂದೆ. ಏನಂತಂದರೆ ನಮ್ಮ ಅಮ್ಮನ ಜೊತೆ ಊಟಕ್ಕೆ ಕೂತ್ಕೋಬಾರ್ದು ಗೈಸ್. ಅಯ್ಯೋ, ನನಗೆ ಎಷ್ಟು ಹೊಟ್ಟೆಗೆ ಸೇರುತ್ತೋ ಅಷ್ಟು ನಾನು ತಿಂತೀನಿ. ಅಷ್ಟೇನು ತಿಂದಿಲ್ಲ, ಬಾಯಿ ಮುಚ್ಚು ಸುಮ್ಮನೆ ಇರು. ನಾನು ಇಷ್ಟು ತಿಂದಿದ್ದು ಸುಳ್ಳು. ನನಗೆ ಎಷ್ಟು ಬೇಕು ಅಷ್ಟು ಹಾಕ್ಸ್ಕೊಂಡಿರ್ತೀನಿ. ಕೂರ್ಸ್ಕೊಬಿಟ್ಟು ತಿನ್ನು ಅಂತ ಅಂದ್ಬಿಟ್ಟು ಕೂತಿಗೆ ತನಕ ತರಿಸ್ತಾರೆ. ಮಾಮ್ ಎಲ್ಲ ಮುಂದಿರು ಹಿಂಗೆ ಅಲ್ವಾ ಗೈಸ್? ಅದು ಯಾಕಂಗೆ ಅಂತಲೇ ಗೊತ್ತಿಲ್ಲಪ್ಪ. ಹಾಂ, ಸೊ ಇವಾಗ ಊಟನೂ ಎಲ್ಲ ಮುಗೀತು. ಹೋಗೋದ ನಮ್ಮ ಮೈಸೂರು ಕಡೆಗೆ. ಇವತ್ತೇ ಫಸ್ಟ್ ಟೈಮ್ ಅನಿಸುತ್ತೆ ನಾವು, ಅಂದರೆ ಈ ವರ್ಷದಲ್ಲಿ ವ್ರತ ಸ್ಟಾರ್ಟ್ ಮಾಡಿ ಇಷ್ಟು ಬೇಗ ಹೋಗ್ತಾ ಇರೋದು. ಅಲ್ಲೂ ಇದೆ ಅಲ್ಲಮ್ಮ ಆ ಕಡೆನೂ. ಇವತ್ತು ರಶ್ ಇಲ್ಲದೆ ಇರೋದಕ್ಕೆ ಆರಾಮಾಗಿ ಫುಲ್ ಖಾಲಿ ಇದೆ ಬಸ್ಸು. ಸೊ ನೆಮ್ಮದಿಯಾಗಿ ಹೋಗೋದ. ಬಾ ನಾವು ನೀಟಾಗಿ ಬಿಸಿಲು ಯಾವ ಕಡೆ ಬೀಳಲ್ಲ ಆ ಕಡೆ ನೋಡ್ಕೊಂಡು ಸಿಟ್ಟು ಕುತ್ಕೊಂಡು ಹೋಗೋದ. ಬರಬೇಕಾದ್ರೆ ಫುಲ್ ಬಿಸಿಲು ಗೈಸ್, ಮೊಕ್ಕೆ ಬಿಸಿಲು ಬಿತ್ತಿತ್ತು. ಅದಕ್ಕೆ ಹೊತ್ತೋಣ ಬನ್ನಿ ಗೈಸ್. ಜಸ್ಟ್ ನಾವು ನಮ್ಮ ಮನೆ ಹತ್ರ ಬಸ್ ಇಳ್ಕೊಂಡು ಹೋಯ್ತಾ ಇದ್ದೀವಿ. ಆಲ್ಮೋಸ್ಟ್ 12:30 ಅನಿಸುತ್ತೆ ನಾವು ಗೌಡ್ಗೆರೆಯಲ್ಲಿ ಬಿಟ್ಟಾಗ. ಇವಾಗ 2:30 ಆಗೈತೆ. ಪರವಾಗಿಲ್ಲ, ಬೇಗನೆ ಬಂದಿದ್ದೀವಿ. ಸ್ಯಾಟರ್ಡೆ ಆಗಿರೋದ್ರಿಂದ ಬೇಗ ಹೋಗಿ ಬೇಗ ಬಂದುಬಿಟ್ಟಿದ್ದೀವಿ. ಇವಾಗ ಏನು ಮಾಡಬೇಕು ಅಂತಂದರೆ ಬಿಸಿಲುಗೆ ಫುಲ್ಲು ಬಾಯಾರಿಕೆ ಆಗ್ತಾ ಇದೆ. ಅಲ್ಲೆಲ್ಲರೂ ಬಸ್ ನಿಲ್ಲಿಸ್ತಾರೆ ಅಂತ ಅಂದ್ಕೊಂಡ್ವಿ ಗೈಸ್, ಬಟ್ ಎಲ್ಲೂ ನಿಲ್ಲಿಸ್ಲಿಲ್ಲ ಜ್ಯೂಸ್ ತಗೊಳ್ಳೋಕ್ಕೆ. ಹಾಗಾಗಿ ನಾವಿವಾಗ ಫಸ್ಟ್ ಯಾವುದಾದ್ರೂ ಜನರಲ್ ಸ್ಟೋರ್ಗೆ ಹೋಗಿ ಇಲ್ಲ ಮೊಸರು ತೊಗೋತೀನಿ, ಇಲ್ಲ ಅಂತಂದರೆ ಲೆಮನ್ ತೊಗೋತೀವಿ. ಲೆಮನ್ ಮನೇಲಿ ಆಯಿತಾ? ಆದರೆ ಮೊಸರು ಬೇಕಾ ಏನೋ? ಹಾಗಂದರೆ ಮನೇಲೇ ಐತೆ ಗೈಸ್. ಮನೇಲೇ ಹೋಗ್ಬಿಟ್ಟು ಲೆಮನ್ ಜ್ಯೂಸ್ ಮಾಡ್ಕೊಂಡು ಅಂತ ಕುಡ್ಕೊಂಡು ಸ್ವಲ್ಪ ಜೀವ ತಣ್ಣಗೆ ಮಾಡ್ಕೊಳ್ಳೋದ. ಏನಂತಂದರೆ ಹೇಳೋದು ಮರ್ತ್ಕೊಂಡೆ. CBS ಅಲ್ಲಿ ಗೈಸ್ ಬಸ್ ಹತ್ಬೇಕಾದ್ರೆ ಒಂದು ಹುಡುಗಿ ಸಿಕ್ಕಲು, ಯಾರು ಅಂತ ನಂಗೆ ಅಷ್ಟು ನೆನಪಿಲ್ಲ. ನನ್ನ ಜೂನಿಯರ್ ಅಂತೆ ಗೈಸ್. ನಾನು 10th ಇದ್ದಾಗ ಹುಡುಗಿ 8th or 7th ಏನೋ ಅಂತೆ. ಬಂದ್ಬಿಟ್ಟು ಆಯಕ್ಕ ಚೆನ್ನಾಗಿದ್ದೀರ ಅಂತ ಮಾತಾಡ್ಸಿದ್ಲು. ನೋಡಿದ್ರೆ ಕೈಯಲ್ಲಿ ಒಂದು ಪಾಪು ಹಿಡ್ಕ ಮಾತಾಡ್ಸ್ತಾಳೆ.
ಆದರೆ ಇನ್ನೂ ನಾನು ಚೈಲ್ಡ್ ಥರ ಆಡ್ತಾಯಿದ್ದೀನಿ. ನನಗಿಂತ ಚಿಕ್ಕವ್ರು ಇರೋರೆಲ್ಲ ಒಂದು ಮಕ್ಕಳು ಎತ್ಕೊಂಡು ಕಂಕಳಲ್ಲಿ ಕೈಯಲ್ಲಿ ಓಡಾಡ್ತವ್ರೆ. ನಮ್ಮಮ್ಮ ಬೈದಿಲ್ಲ ಗೈಸ್, ಯಾಕಂದರೆ ನಮ್ಮಮ್ಮ ಒಳ್ಳೆ ಅಮ್ಮ, ಅದಕ್ಕೆ ಬೈದಿಲ್ಲ ನನಗೆ ಅಲ್ವಮ್ಮ. ರೋಡಲ್ಲೇ ನಿದ್ದೆ ಬರ್ತೈತೆ ಬಾ ನೋಡಿ, ಇಷ್ಟು ನಿದ್ದೆ ಬಾಕಿ ನಮ್ಮಮ್ಮ. ಇಲ್ಲ, ನೈಟ್ ಶಿಫ್ಟ್ ಮಾಡಿ ಬಂದಿರೋದು. ಇಲ್ಲೋ ನೈಟ್ ಶಿಫ್ಟ್ ಮಾಡಿ ಬಂದಿರೋದು. ಹೋಗಿ ಮತ್ತೆ ನೈಟ್ ಡ್ಯೂಟಿಗೆ ಹೋಗ್ಬೇಕು. ಕಣ್ಬಿಡಮ್ಮ, ಕಣ್ಬಿಡು, ಕಣ್ಣ ದೊಡ್ಡ ಕಣ್ಬಿಡು ಹಂಗೆ. ಸೊ ಇವತ್ತಿಂದು ಕಂಪ್ಲೀಟ್ ಅಪ್ಡೇಟ್ಸ್ ನಿಮ್ಮ ಮುಂದೆ ನಾನು ಕೆಲವೇ ಕ್ಷಣಗಳಲ್ಲಿ ಕೊಡ್ತೀನಿ. ವ್ಲಾಗ್ ಮುಖಾಂತರ ಎಡಿಟ್ ಮಾಡಿಬಿಟ್ಟು ಹಾಕ್ತೀನಿ. Until then, keep watching my vlog, subscribe my YouTube channel. Tata, bye bye. Have a nice day. Love you all. Ma love you all ಬಿಡು. ಲವ್ ಯು ಆಲ್. ಚೆನ್ನಾಗಿ ಹೇಳು. ಲವ್ ಯು ಆಲ್. ಏ ಲವ್ ಯು ಆಲ್ ಅಂತ ಹೇಳ್ಬೇಕು. ಸಾಕು ಅಷ್ಟೇ. ಸಾಕಂತೆ ಗೈಸ್. ನಮ್ಮ ಅಮ್ಮನ ಕಡೆಯಿಂದ ಬಿಡಿ ಅಮ್ಮಂದಿರು ಹಂಗೆ ಅಲ್ವಾ ಹೇಳೋದು. ನಾವು ಮಾತ್ರ ಇಷ್ಟೊಂದು ಚೆನ್ನಾಗಿ ಹೇಳ್ತೀವಿ. ಟಟಾ